ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಒಳ್ಳೆ ಶಂಕರ ಮೀನನ್ನು ತೊಗೊಂಬಂದಿದ್ದೀನಿ. ಸೊ ಇದನ್ನು ಹೇಗೆ ಕ್ಲೀನ್ ಮಾಡೋದು ಮಾಡಿ ಯಾವ ಥರ ಫ್ರೈ ಮಾಡ್ಕೋಬೋದು ಅನ್ನೋದು ಹೇಳ್ತಾ ಇದ್ದೀನಿ. ಸೊ ಇದು ಮಾಡಲಿಕ್ಕೆ ನೋಡಿ, ಇದು ಗಿಲ್ಸ್ ಅಂತ ಇದರದ್ದು ಮಾಪಕ ಅದು ಮೀನಿನ ಮಾಪಕ. ಸೊ ಅದನ್ನೆಲ್ಲ ಚೆನ್ನಾಗಿ ಕತ್ತಿಯಿಂದ ಉಜ್ಕೋಬೇಕು. ಇದು ಹೊಟ್ಟು ಥರ ಬರುತ್ತೆ, ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ಈ ಮೀನಲ್ಲಿ ತುಂಬ ಗಟ್ಟಿಯಾಗಿರುತ್ತೆ. ಸೊ ಅದರಿಂದ ಅದನ್ನು ಒತ್ತಿ ನಾವು ಗಟ್ಟಿಗೆ ಹಿಡ್ಕೊಂಡು ಈ ಥರ ಉಜ್ಜಬೇಕು. ಮೇಲೆಯಿಂದ ಕೆಳಗಡೆಗೆ ಉಜ್ಜಿದ್ರೆ ಅದೆಲ್ಲ ಒಂದೊಂದಾಗಿ ಉದ್ರಕೊಂಡು ಬರುತ್ತೆ. ಮತ್ತು ಒಳಗಡೆ ನೋಡಿ, ಇದು ಗಿಲ್ಸ್ ಅಂದರೆ ಅದು ಕಿವಿರುಗಳು. ಅದನ್ನು ಈ ಥರ ದೊಡ್ಡದಾಗಿ ತಗೊಂಡು ಅದನ್ನು ಕತ್ತರಿಸ್ಕೊಂಡು ಅದ್ರ ಒಳಗಡೆ ಇರೋದೆಲ್ಲ ತೆಗಿಬೇಕು. ಇದು ಅಷ್ಟೇನು ಗಲೀಜಿರಲ್ಲ, ತುಂಬಾ ಕ್ಲೀನ್ ಇರುತ್ತೆ. ಒಂದೇ ಒಂದು ಬಲೂನ್ ಥರ ಇರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಕಿತ್ತಿದ್ರೆ ಬಂದ್ಬಿಡುತ್ತೆ. ಸೊ ಅಷ್ಟೇ. ಮತ್ತು ಹೊರಗೇ ಗಟ್ಟಿ ಇರುತ್ತೆ. ಆ ಗಟ್ಟಿ ಇರೋದನ್ನು ಮಾತ್ರ ಚೆನ್ನಾಗಿ ಹೊಟ್ಟು ಎಲ್ಲ ಗೀಚಬೇಕು. ಚೆನ್ನಾಗಿ ಹೊಟ್ಟನ್ನು ಗೀಚಿ ತೆಗಿಬೇಕು. ಇರುಗಳು ಮತ್ತು ಮಾಪಕಗಳು ಎರಡನ್ನೂ ಕ್ಲೀನ್ ಮಾಡ್ಕೋಬೇಕು. ತೆಗಿಬೇಕು ಮತ್ತು ಹೊಟ್ಟೆಯಲ್ಲಿರೋದು ತೆಗಿಬೇಕು, ಗಲೀಜು. ಸೊ ಅದೆಲ್ಲ ತೆಗೆದ್ರೆ ಆಯಿತು. ಮತ್ತು ಕಿವಿಯಲ್ಲಿ ಹಿಂದೆ ಒಂಥರ ಪಿಂಕ್ ಕಲರು ಒಂದು ಇರುತ್ತೆ, ಅದು ತುಂಬ ಕಹಿ ಇರುತ್ತೆ, ಅದು ಮೀನು ಸಮೇತ ತಿಂದಾಗ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಇಷ್ಟೆಲ್ಲ ಮಾಡಿದ್ದೀವಲ್ಲ, ಸೊ ಇದಕ್ಕೆ ನಾವು ಸ್ವಲ್ಪ ರಾಗಿ ಹಿಟ್ಟಿಂದ ಉಜ್ಕೋಬೇಕು. ಉಜ್ಜಿ ಕ್ಲೀನಾಗಿ ಉಜ್ಕೊಂಡು ರೆಕ್ಕೆ ಇರುತ್ತಲ್ಲ, ಸೊ ಆ ರೆಕ್ಕೆಗಳನ್ನ ಕಟ್ ಮಾಡ್ಕೋಬೇಕು, ಈಜು ರೆಕ್ಕೆಗಳು. ಸೊ ಅದನ್ನು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದ್ರ ಮುಳ್ಳು ತುಂಬ ಗಟ್ಟಿ ಇರುತ್ತೆ, ಕೈಗೆ ಚುಚ್ಕೊಂಡ್ರೆ ನೋವು ಅಷ್ಟೇ ಆಗುತ್ತೆ. ಮತ್ತು ಒಂಥರ ಹಿಂಸೆ ನೋವು. ಸೊ ಅದು ತೊಡ್ಕೊಳಕ್ಕಾಗಲ್ಲ. ಸೊ ಆ ಥರ ನೋವಿರುತ್ತೆ. ಸೊ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗೆದಾಯಿತು. ಒಳಗಡೆ ಎಲ್ಲ ಮೀನಿಗೆ ಈ ಥರ ಅರಿಶಿನ ಮತ್ತು ಹಿಟ್ಟು ಎರಡೂ ಹಾಕ್ಬಿಟ್ಟು ಉಜ್ಕೋಬೇಕು. ಉಜ್ಜಿ ತೊಳೆಯೋದು ಅಷ್ಟೇ. ನೀರು ಜಾಸ್ತಿ ಖರ್ಚಾಗಲ್ಲ ಇದು ಕ್ಲೀನ್ ಮಾಡೋಕ್ಕೆ. ಬಟ್ ಉಜ್ಜೋದು, ಕ್ಲೀನ್ ಮಾಡೋದು ಸ್ವಲ್ಪ ಹೊರಗೆ ಮಾತ್ರ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಮತ್ತು ಒಳಗಡೆ ಎಲ್ಲ ಬೇಗನೆ ಮಾಡ್ಕೋಬೋದು. ದೊಡ್ಡ ಸೈಜ್ ಆದರೆ 1 kgಗೆ ಒಂದು 6ರಿಂದ 7 ಬರುತ್ತೆ. ಸಣ್ಣದಾದರೆ ಒಂದು 10 ಪೀಸು ಬರುತ್ತೆ. ಸೊ ಇದು ಒಳ್ಳೆ ಫ್ರೈ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಫಿಶ್ ಇದು. ಸೊ ಸಾರಿಗಂತೂ ಸಜೆಸ್ಟಬಲ್ ಅಲ್ಲ. ಫ್ರೈ ಮಸಾಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಆಯಿಲ್ ಫ್ರೈ ಅಲ್ಲ, ಪ್ಯಾನ್ ಫ್ರೈ ಮಾಡ್ಕೊಳ್ಳೋದು ತುಂಬ ರುಚಿಕರವಾದಂಥ ಒಂದು ಮೀನಿದು. ಯಾರಿಗೆ ತಾನೇ ಇಷ್ಟ ಆಗಲ್ಲ? ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.